ಸಿದ್ದು ಜೊತೆಗಿನ ಕಮಲಾಕರ್ ಭಟ್ ಫೋಟೋ ವೈರಲ್ ಆಗಿದೆ. ಫೋಟೋ ಹಂಚಿಕೊಂಡು ಕಾಂಗ್ರೆಸ್ಗೆ ಸುರೇಶ್ ಕುಮಾರ್ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದು ಜೊತೆಗಿನ ಕಮಲಾಕರ್ ಭಟ್ ಫೋಟೋ ವೈರಲ್. ಫೋಟೋ ಹಂಚಿಕೊಂಡು ಕಾಂಗ್ರೆಸ್ಗೆ ಸುರೇಶ್ ಕುಮಾರ್ ಟಾಂಗ್. ಹರಿಪ್ರಸಾದ್, ಈ ಫೋಟೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಕೊಲೆ ಕೇಸಲ್ಲಿ ರಾಜ್ಯದ ಮುಖ್ಯಮಂತ್ರಿನೂ ಭಾಗಿಯೇ? ಕೊಳೆತ ಮನಸ್ಸಿಗೆ ಕೊಳೆತ ವಿಚಾರಗಳೇ ಬರೋದಲ್ವಾ? ಬಿಕೆಎಚ್ ಖಾರವಾಗಿ ಪ್ರಶ್ನೆ ಮಾಡಿದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್. ಹರಿಪ್ರಸಾದ್ ಆರೋಪಕ್ಕೆ ಶಾಸಕ ಸುರೇಶ್ ಕುಮಾರ್ ಸಖತ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಎಕ್ಸ್ನಲ್ಲಿ ಫೋಟೋ ಪೋಸ್ಟ್ ಮಾಡಿ ಪ್ರಶ್ನಿಸಿದ ಸುರೇಶ್ ಕುಮಾರ್. ಭಟ್ಟರ ಕೇಸ್ಗೆ ಸುರೇಶ್ ಕುಮಾರ್ ಲಿಂಕ್ ಮಾಡಿದ್ದ ಹರಿಪ್ರಸಾದ್. ಇದಕ್ಕೆ ತಕ್ಷಣ ಸಿಎಂ ಭಟ್ಟನ ಫೋಟೋ ಮೂಲಕ ಸುರೇಶ್ ಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದೀಗ ಸಿಎಂ ಸಿದ್ದು ಜೊತೆಗಿನ ಕಮಲಾಕರ್ ಭಟ್ ಫೋಟೋ ವೈರಲ್ ಆಗಿರುವಂಥದ್ದು. ಈ ಫೋಟೋವನ್ನ ಹರಿಬಿಟ್ಟು ಇದೀಗ ಬಿಕೆ ಹರಿಪ್ರಸಾದ್ ಅವರೇ, ಈ ನಿಮ್ಮ ಫೇಸ್ಬುಕ್ ಬರಹವನ್ನ ಒಂದು ಸತಿ ನೀವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಕಾರವಾರದ ಸಿದ್ದಾಪುರದಲ್ಲಿ ನಡೆದ ಹೇಯ ಕೃತ್ಯವೊಂದನ್ನು ಮುಂದಿಟ್ಕೊಂಡು ಅದಕ್ಕೆ ರಾಜಕೀಯ ಬಣ್ಣ ಬಳಿದು ನನ್ನ ಹೆಸರನ್ನ ತಳುಕು ಹಾಕಲು ನೀವು ನಡೆಸಿರುವಂತಹ ಪ್ರಯತ್ನ ನಿಮ್ಮ ಬೌದ್ಧಿಕ ದಿವಾಳಿತನವನ್ನ ಎತ್ತಿ ತೋರಿಸ್ತಾ ಇದೆ. ಹೀಗಾಗಿ ಒಬ್ಬ ವ್ಯಕ್ತಿ ಮಾಡಿದ ಅಪರಾಧಕ್ಕೆ ಆತನ ಪರಿಚಯವಿದ್ದ ಜನಪ್ರತಿನಿಧಿಯೇ ನೈತಿಕ ಹೊಣೆ ಅಂತ ಹೊರಬೇಕು ಎಂಬ ನಿಮ್ಮ ವಾದ ಏನಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಇದೀಗ ಸಿಎಂ ಜೊತೆನೂ ಕೂಡ ಭಟ್ ಫೋಟೋ ಇರುವಂಥದ್ದು. ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ನೀವು ಗಮನಿಸಬೇಕಾಗುತ್ತೆ? ಹರಿಪ್ರಸಾದ್ ಅವರು ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಫೇಸ್ಬುಕ್ನಲ್ಲಿ ಈ ಒಂದು ಫೋಟೋವನ್ನ ಹರಿಬಿಟ್ಟು ಒಂದಿಷ್ಟು ಅದಕ್ಕೆ ಶೀರ್ಷಿಕೆಗಳನ್ನ ಬರೆದು ಇದೀಗ ಫೋಟೋವನ್ನ ಹರಿಬಿಟ್ಟಿದ್ದಾರೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಜೊತೆ ಅವರು ಇದ್ದ ತಕ್ಷಣ ಎಲ್ಲರೂ ಕೂಡ ಆರೋಪಿಗಳೇ ಆಗಿಬಿಡೋದಿಲ್ಲ. ಒಬ್ಬ ವ್ಯಕ್ತಿ ಮಾಡಿದ ಅಪರಾಧಕ್ಕೆ ಆತನ ಪರಿಚಯವಿದ್ದ ಜನಪ್ರತಿನಿಧಿಯೇ ನೈತಿಕ ಹೊಣೆ ಹೊರಬೇಕೆಂಬ ನಿಮ್ಮ ವಾದ ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ? ಸಾರ್ವಜನಿಕ ಜೀವನದಲ್ಲಿರುವಂತಹ ನಾವು ಸಾವಿರಾರು ಜನರನ್ನ ಭೇಟಿಯಾಗಿರ್ತೀವಿ. ಯಾರೋ ಒಬ್ರು ನನ್ನ ಜೊತೆ ಫೋಟೋ ತೆಗೆಸ್ಕೊಂಡ್ರು ಅಂತ ಪರಿಚಯಿಸರು ಇದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ನೀವು ಹೇಗೆ ಅದನ್ನ ಎಲ್ಲರೂ ಕೂಡ ಆರೋಪಿಗಳು ಅಂತ ಹೇಳ್ತೀರಾ? ಅವರ ಖಾಸಗಿ ಬದುಕಿನ ವಿಕೃತಿಗಳಿಗೆ ಅಥವಾ ಅವರು ಎಸಗುವಂತ ಕ್ರಿಮಿನಲ್ ಕೃತ್ಯಗಳಿಗೆ ನಾನು ಉತ್ತರದಾಯಿ ಆಗುತ್ತೇನೆಯೇ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳನ್ನ ಹರಿಪ್ರಸಾದ್ಗೆ ಮಾಡಿದ್ರು. ಇನ್ನು ಅದರಂತೆಯೇ ನಿಮ್ಮ ಪಕ್ಷದ ನಾಯಕರ ಜೊತೆ ಫೋಟೋ ತೆಗೆಸಿಕೊಂಡವರು, ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಜೈಲು ಪಾಲದ ಉದಾಹರಣೆಗಳು ಇಲ್ವಾ? ಹಾಗಾದ್ರೆ ಎಷ್ಟೋ ಉದಾಹರಣೆಗಳು ಇದಾವೆ. ಆಗ ನಿಮ್ಮ ನಾಯಕರುಗಳ ಎಲ್ಲ ಆ ಅಪರಾಧಗಳ ನೈತಿಕ ಹೊಣೆ ಹೊತ್ತಿದ್ರ ಆ ಟೈಮಲ್ಲಿ ಅನ್ನುವಂಥ ಒಂದಿಷ್ಟು ವಿಷಯಗಳನ್ನ ಇದೀಗ ಹೇಳಿರುವಂಥದ್ದು. ಬಿಕೆ ಹರಿಪ್ರಸಾದ್ ಅವರೇ, ನಿಮ್ಮ ಫೇಸ್ಬುಕ್ ಬರಹವನ್ನ ಗಮನಿಸಿದೆ. ಕಾರವಾರದ ಸಿದ್ದಾಪುರದಲ್ಲಿ ನಡೆದ ಹೇಯ ಕೃತ್ಯವೊಂದನ್ನು ಮುಂದಿಟ್ಕೊಂಡು ಅದಕ್ಕೆ ರಾಜಕೀಯವಾಗಿ ಬಣ್ಣ ಬಳಿದು ನನ್ನ ಹೆಸರನ್ನ ತಳುಕು ಹಾಕಲು ನೀವು ನಡೆಸಿರುವಂಥ ಪ್ರಯತ್ನ ನಿಮ್ಮ ಬೌದ್ಧಿಕ ದಿವಾಳಿತನವನ್ನ ಅಲ್ಲಿ ಎತ್ತಿ ತೋರಿಸುತ್ತೆ ಅನ್ನುವಂಥ ಒಂದಿಷ್ಟು ಮಾತುಗಳನ್ನು ಆಡೋದ್ರ ಮೂಲಕ ಒಬ್ಬ ವ್ಯಕ್ತಿ ಮಾಡಿದ ಅಪರಾಧಕ್ಕೆ ಆತನ ಪರಿಚಯವಿದ್ದ ಜನಪ್ರತಿನಿಧಿಯೇ ನೈತಿಕ ಹೊಣೆ ಹೊರಬೇಕು ಎಂಬ ನಿಮ್ಮ ವಾದ ಏನಿದೆಯಲ್ಲ, ಅದು ಬಾಲಿಶವಾದಿದ್ದು. ಸಾರ್ವಜನಿಕ ಜೀವನದಲ್ಲಿರುವಂತಹ ನಾವು ಸಾವಿರಾರು ಜನರನ್ನ ಭೇಟಿ ಆಗ್ತಾ ಇರ್ತೀವಿ. ಯಾರೋ ಒಬ್ರು ನನ್ನ ಜೊತೆ ಫೋಟೋ ತೆಗೆಸ್ಕೊಂಡ್ರು ಅಥವಾ ಪರಿಚಯಿಸ್ತರಿದ್ದಾರೆ ಅಂತ ಎಂಬ ಒಂದೇ ಒಂದು ಕಾರಣಕ್ಕೆ ಅವರ ಖಾಸಗಿ ಬದುಕಿನ ವಿಕೃತಿಗಳಿಗೆ ಅಥವಾ ಅವರು ಎಸಗುವಂಥ ಕ್ರಿಮಿನಲ್ ಕೃತ್ಯಗಳಿಗೆ ನಾನು ಉತ್ತರದಾಯಿ ಆಗುತ್ತೇನೆಯೇ ಅನ್ನುವಂಥ ಪ್ರಶ್ನೆಗಳನ್ನ ಮಾಡಿದ್ರು. ಇನ್ನು ಅದ್ರ ಜೊತೆಗೆ ನಿಮ್ಮ ಪಕ್ಷದ ನಾಯಕರ ಜೊತೆ ಫೋಟೋ ತೆಗೆಸಿಕೊಂಡವರು, ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಜೈಲು ಪಾಲದ ಉದಾಹರಣೆಗಳಿಲ್ಲವೇ? ಆಗ ನಿಮ್ಮ ನಾಯಕರುಗಳೆಲ್ಲ ಆ ಅಪರಾಧಗಳನ್ನ ನೈತಿಕ ಹೊಣೆ ಹೊತ್ತಿದ್ದಾರಾ ಅನ್ನುವಂಥ, ಅಂದ್ರೆ ಈ ಒಂದು ಫೋಟೋವನ್ನ ಹರಿಬಿಟ್ಟು ಈಗ ಸಿಎಂ ಸಿದ್ದರಾಮಯ್ಯ ಅವರು ಸಹಿತ ಭಟ್ ಅವರ ಜೊತೆ ಇದ್ದಂಥ ಫೋಟೋಗಳಿದ್ದಾವೆ. ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಹೇಳ್ತೀರಾ ನೀವು? ಬಹಳ ಹಿಂದೆ ಯಶವಂತಪುರದ ಪೆಟ್ರೋಲ್ ಬಂಕ್ ಬಳಿ ನನ್ನ ಗಾಡಿಗೆ ಇಂಧನ ತುಂಬಿಸ್ತಾ ಇರುವಂತ ಈ ವ್ಯಕ್ತಿಯ ಪರಿಚಯವಾಗಿತ್ತು. ನಾನು ಒಮ್ಮೆ ಮಾತ್ರ ಅವರನ್ನ ಭೇಟಿ ಮಾಡಿದ್ದು. ಈಗೇನಾದ್ರೂ ನನಗೆ ಎದುರಿಗೆ ಸಿಕ್ಕರೆ ಅವರನ್ನ ಗುರುತು ಹಿಡಿಯುವುದಕ್ಕೂ ಕೂಡ ನನಗೆ ಅಸಾಧ್ಯ ಆಗುತ್ತೆ. ಸೊ ಹೀಗಾಗಿ ನೀವು ನನಗೆ ಸಂವಿಧಾನದ ಆರ್ಟಿಕಲ್ 51A ಪಾಠವನ್ನ ಮಾಡಲು
ಅಧಿಕಾರದಲ್ಲಿ ಬಂದಿದ್ರಿ ಎಂಬ ಒಬ್ಬ ಮಾಜಿ ಕಾನೂನು ಸಚಿವನಾಗಿ ಸಂವಿಧಾನದ ಪ್ರತಿಯೊಂದು ಸಾಲಿನ ಮಹತ್ವ ನನಗೆ ಚೆನ್ನಾಗಿ ತಿಳಿದಿದೆ ಅನ್ನುವಂಥ ಒಂದಿಷ್ಟು ವಿಷಯಗಳನ್ನ ಹೇಳ್ತಾ ಇದೀಗ ಹರಿಪ್ರಸಾದ್ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ.